ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ಕುಬೇರ ತನ್ನ ರಾಯಭಾರಿಯನ್ನು ಲಂಕೆಗೆ ಕಳಿಸಿರ್ತಾನೆ. ರಾವಣ ಅವನನ್ನು ಸಾಯಿಸ್ತಾನೆ. ಆನಂತರ ಅವರನ್ನು ಕರ್ಕೊಂಡು ಬಂದಂತಹ ಒಬ್ಬ ದೋಣಿಕಾರನಿಂದಾಗಿ ಇವರು ಅಲಕಾನಂದ ಪಟ್ಟಣದ ಕಡೆಯಿಂದ ಬಂದಿರೋರು ಅನ್ನೋ ವಿಷಯ ಗೊತ್ತಾಗಿ ಅವನ ನೇತೃತ್ವದಲ್ಲಿ ಅವನ ಮಾರ್ಗದರ್ಶನದಲ್ಲಿ ಇವರು ಹಿಮಾಲಯದ ಕಡೆಗೆ ಕುಬೇರನನ್ನು ಹುಡುಕೊಂಡು ಹೊರಡ್ತಾರೆ. ಒಂದು ಸುತ್ತಿನ ಹೋರಾಟದಲ್ಲಿ ಯಕ್ಷರಿಗೆ ಸಾಕಷ್ಟು ಸೋಲಾಗತ್ತೆ. ಮತ್ತೆ ಮರುದಿನ ದಾಳಿ ಮಾಡೋದು ಅಂತ ರಾವಣ ಅಂದ್ಕೊಂಡಾಗ ಅಜ್ಜ ಒಪ್ಪೋದಿಲ್ಲ. ಗಾಯಗೊಂಡವನು ಮತ್ತೆ ಮೇಲ್ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ, ನಾವು ಈಗಲೇ ಅವ್ರ ಮೇಲೆ ಹೋರಾಟ ಮಾಡೋಣ ಅಂತ ಹೇಳ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ಅಜ್ಜ, ನಿಮ್ಮ ಮಾತನ್ನು ನಾನು ಒಪ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಚಲಿಸೋಕ್ಕೆ ಸೈನಿಕರಿಗೆ ಸೂಚನೆಯನ್ನು ಕೊಟ್ಟೆ. ಹರ ಹರ ಮಹಾದೇವ ಅನ್ನೋ ಒಂದು ದೊಡ್ಡ ಶಬ್ದದ ಜೊತೆಗೆ ಅಲ್ಲಿದ್ದ ಕತ್ತಲೆಯನ್ನು ಒಡಿತಾ ಇದ್ದೀವೇನೋ ಅನ್ನೋ ಹಾಗೆ ನಾವು ಅಲ್ಲಿಂದ ಮುಂದೆ ಚಲಿಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಯಕ್ಷ ಸೈನಿಕರಿಂದ ಸೆರೆ ಹಿಡಿಯಲ್ಪಟ್ಟಿದ್ದಂತಹ ಯಾವುದೋ ಒಂದು ಬಲವಾದ ಕುದುರೆಯನ್ನು ನಾನು ಹತ್ತಿದೆ. ಮುಂದೆ ಸಾಗ್ತಾ ಸಾಗ್ತಾ ಮೇಲ್ಗಡೆ ಅಂದರೆ ಇನ್ನು ಎತ್ತರದಲ್ಲಿ ಇದ್ದಂತಹ ಭೂಸ್ವರೂಪದ ಮೇಲೆ 100 ಪಂಜುಗಳು ಚಲಿಸ್ತಾ ಇರೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅವು ಇದ್ದಕ್ಕಿದ್ದ ಹಾಗೆ ಚಲಿಸೋದು ನಿಲ್ಲಿಸಿದ್ವು ಮತ್ತು ತಕ್ಷಣ ಅವೆಲ್ಲ ನಂದು ಹೋದ್ವು. ನಾವು ಸಮೀಪಿಸ್ತಾ ಇರೋದನ್ನ ಅವ್ರು ನೋಡಿರಬಹುದು ಅಂತ ಕಾಣುತ್ತೆ. ಈಗ ಮಂಚೂಣಿಯ ನೇತೃತ್ವ ವಹಿಸಿದ್ದ ಪ್ರಹಸ್ತ ಎಲ್ಲರಿಗೂ ನಿಂತಲ್ಲೇ ನಿಲ್ಲೋ ಹಾಗೆ ಸೂಚನೆ ಕೊಟ್ಟ. ಅವರುಗಳು 100 ಬೆಂಕಿ ಹತ್ತಿದ ಬಾಣಗಳನ್ನು ಆಕಾಶದ ಕಡೆಗೆ ಹಾರಿಸಿದ್ರು. ಬಹುಶಃ ನಮ್ಮ ಸೈನಿಕರನ್ನ ಅಳಿಲಿಕ್ಕೆ, ಜೊತೆಗೆ ಸುತ್ತಮುತ್ತಲು ಯಾರ್ಯಾರಿದ್ದಾರೆ ಏನು ಇತ್ಯಾದಿ ಎಲ್ಲವನ್ನ ಗೊತ್ತಾಗ್ಲಿಕ್ಕೆ ಅಂತ ಅವ್ರು ಹಾರಿಸಿದ್ರು. ಆದರೆ ಆ ಥರ ಅವರು ಹಾರಿಸಿದ ಬಾಣಗಳಿಂದಾಗಿ ನಮಗೆ ಅವರ ಸಿದ್ಧತೆಗಳು, ಅವ್ರು ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಪ್ರತಿಯೊಂದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಹೋಯಿತು. ಅಂದರೆ ಅನೇಕ ಸಲ ಶತ್ರುವನ್ನು ಬಹಿರಂಗಪಡಿಸೋ ಪ್ರಯತ್ನ ಮಾಡಕ್ಕೆ ಹೋದಾಗ ಶತ್ರುಗಳಿಗೆ ನಮಗೆ ನಾವೇ ಒಡ್ಕೊಳ್ತೀವಲ್ವಾ ಅನ್ನಿಸ್ತು. ಈಗ ಅಜ್ಜ ಹೇಳಿದ್ರು, ಪ್ರಹಸ್ತ, ಬಿಲ್ಲುಗಾರರನ್ನ ಆ ದೀಪಗಳ ದಿಕ್ಕಿನ ಕಡೆನೆ ಸಾಧ್ಯವಾದಷ್ಟು ಬಾಣಗಳನ್ನು ಬಿಡ್ಲಿಕ್ಕೆ ಹೇಳು ಅಂತ. ಅಜ್ಜ ಹೇಳಿದ ಹಾಗೆ ನಾವು ಬಾಣಗಳನ್ನ ದೀಪಗಳ ದಿಕ್ಕು ಕಂಡ ಕಡೆಗೆ ಬಿಡ್ತಾ ಹೋದ್ವಿ. ಆ ಹೇಳಿ ನಮ್ಮ ವಿರುದ್ಧ ಈಗ ಬಾಣಗಳನ್ನ ಬಳಸಿದ್ದ. ಏಕೆಂದ್ರೆ ಅವನಿಗೆ ನಮ್ಮನ್ನ ಎದುರಿಸಕ್ಕೆ ಧೈರ್ಯ ಇಲ್ಲ. ಅಂದ್ರೆ ಅವನು ಎದುರು ಬಂದು ನಿಲ್ಲೋದಿಲ್ಲ. ಬಹುಶಃ ಇವತ್ತು ರಾತ್ರಿಗೆ ಎಲ್ಲ ಮುಗಿಯುತ್ತೆ ಅಂತ ನಾನು ಅನ್ಕೊಂಡೆ. ಅಷ್ಟರಲ್ಲಿ ಯಕ್ಷ ಪಡೆಗಳ ಒಂದು ವಿಭಾಗ ನಮ್ಮ ಹತ್ರಕ್ಕೆ ಬರ್ತಾ ಇತ್ತು. ಪಂಜುಗಳ ಬೆಳಕಲ್ಲಿ ನಾವು ಪ್ರಹಸ್ತ ಹೋದ ಕಡೆನೆ ಅವನನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ವಿ. ಈ ಕತ್ಲೆಯಲ್ಲಿ ನಮ್ಮ ಶತ್ರುಗಳನ್ನ ಹೆದರಿಸಕ್ಕೆ ನಾವು ಧರಿಸಿದಂತಹ ಚರ್ಮದ ಬಟ್ಟೆಗಳು ಮತ್ತು ನಮ್ಮ ತಲೆ ಮೇಲಿದ್ದಂತಹ ಕೊಂಬಿನ ಕಿರೀಟಗಳ ಸಾಕ ಅಂತ ನನಗನ್ನಿಸ್ತು. ಬಲವಾದ ಗಾಳಿ ಬೀಸೋ ಹಾಗೆ ನಾವು ವೇಗವಾಗಿ ಅವರನ್ನ ಸಮೀಪಿಸಿದ್ವಿ ಮತ್ತು ತಕ್ಷಣವೇ ಹತ್ಯಾಕಾಂಡವನ್ನ ಪ್ರಾರಂಭ ಮಾಡಿದ್ವಿ. 2 ಕಡೆಯಿಂದಲೂ ಬಾಣಗಳ ಮಳೆ ಸುರಿಯೋಕ್ಕೆ ಪ್ರಾರಂಭ ಆಯಿತು. ನಮ್ಮ ಮೇಲೆ ಏನಾದರೂ ದಾಳಿ ನಡೆದಿರಬಹುದಾ ಅನ್ನೋ ಒಂದು ಭಯ ನನ್ನ ಹೃದಯವನ್ನು ತಟ್ತಾ ಹೋಯಿತು. ಸೈನಿಕರಿಗೆ ನಮ್ಮ ಪಂಜುಗಳನ್ನು ನಂದಿಸಿ ಅಂತ ಹೇಳೋಕ್ಕೆ ಮೊದಲೇನೆ ಅವರು ಹಿಮದಲ್ಲಿ ತಾವೇ ನಂದು ಹೋದ್ರು. ನಾವು ಈಗ ಹಿಮದಿಂದ ಆವೃತವಾದಂತಹ ಕಾಡಲ್ಲಿ ಅಡಕೊಂಡಿದ್ವಿ. ಏನೂ ಕಾಣಿಸ್ತಿರ್ಲಿಲ್ಲ. ಅಷ್ಟೊತ್ತಿಗಾಗಲೇ ಹಿಮಪಾತನೂ ಹೆಚ್ಚಾಗ್ತಾ ಇತ್ತು. ನನ್ನ ದೇಹ ತನ್ನ ಉಷ್ಣಾಂಶವನ್ನು ಕಳ್ಕೊಂಡು ಶೀತ ಅಂದರೆ ಏನು ಅನ್ನೋದರ ಅರಿವು ಈಗ ನನಗೆ ಆಗ್ತಾ ಹೋಗ್ತಾ ಇತ್ತು. ನಮ್ಮಲ್ಲಿ ಎಷ್ಟು ಜನ ಸೈನಿಕರು ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಸುಳಿವು ಕೂಡ ಸಿಗ್ತಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಪೂರ್ವ ದಿಕ್ಕಿನಿಂದ ಪಂಜುಗಳು ನಮ್ಮನ್ನು ಸಮೀಪಿಸ್ತಾ ಇರೋದು ನಾನು ಗಮನಿಸಿದೆ. ಎಷ್ಟು ಜನ ಇರಬಹುದು ಅವರು ಅಂತ ಪಂಜುಗಳನ್ನು ನೋಡ್ತಾ ಅಂದಾಜು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅವರಲ್ಲಿ ಎಷ್ಟು ಜನ ಇರಬಹುದು ಅಂತ ನನ್ನನ್ನು ನಾನು ಕೇಳ್ಕೊತಾ ಇದ್ದೆ. ಆಗ ಕುಂಭ ಹೇಳ್ದ, ಏನು ಭಯ ಬೀಳಬೇಡ, ಅವ್ರ ಸಂಖ್ಯೆ ಎಷ್ಟೇ ಇರಲಿ, ಅವರು ನಾಳೆಯ ಮುಂಜಾನೆಯನ್ನು ನೋಡೋಕ್ಕೆ ಬದುಕಿರೋದಿಲ್ಲ, ನೀನು ಏನು ಯೋಚನೆ ಮಾಡಬೇಡ ಅಂದ. ಅವನ ಧ್ವನಿಯಿಂದ ಅವನು ಬದುಕಿದ್ದಾನೆ ಅಂದರೆ ಕುಂಭ ಬದುಕಿದ್ದಾನೆ, ಅವನಿಗೇನು ಹೊಡೆತ ಬಿದ್ದಿಲ್ಲ ಅಂತ ನನಗೆ ಸಮಾಧಾನ ಆಗ್ತಾ ಹೋಯಿತು. ನಾವು ನಮ್ಮ ಪಡೆಗಳನ್ನು ಬರೀ ಶಬ್ದಗಳ ಮುಖಾಂತರವೇ ಸಂವಹನ ನಡೆಸಿ ಅನೇಕ ವಿಭಾಗಗಳಾಗಿ ವಿಂಗಡಿಸಿದ್ವಿ. ಒಂದೇ ಸಲ ಎಲ್ಲರೂ ಒಟ್ಟಿಗೆ ದಾಳಿ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿ ನಾವು ಅಲ್ಲಲ್ಲೇ ಚೆದರಿ ಹೋದ್ವಿ. ಮೊದಲನೇ ದಾಳಿಯನ್ನ ಪ್ರಹಸ್ತನ ವಿಭಾಗ ನಡೆಸ್ತು. ನಂತರದನ್ನ ಮಹೋದರನ ವಿಭಾಗ, ಆ ನಂತರ ಕರ ಮತ್ತು ದೂಷಣರ ವಿಭಾಗಗಳು ಬಾಣಗಳನ್ನು ಹೊಡಿತಾ
ಶೀಘ್ರದಲ್ಲೇ ನಾವು ಶತ್ರುಗಳನ್ನು ಸುತ್ತುವರೆದಿದ್ವಿ. ನಾವು ಯಾರನ್ನು ಬಿಡದೆ ಎಲ್ಲ ಯಕ್ಷರನ್ನ, ಆ ಯಕ್ಷ ಸೈನಿಕರನ್ನ ಕೊಲ್ತಾ ಹೋದ್ವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿದ್ದು ನಮ್ಮ ಸೈನ್ಯಕ್ಕೆ ಸೇರಿದಂತಹ ಹೊಸದಾಗಿ ಸೇರಿದ ಕಪ್ಪು ಸೈನಿಕರು. ಇವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ರು. ಅವರ ಈ ಶೌರ್ಯ ನಮ್ಮ ಪಡೆಯಲ್ಲಿದ್ದ ಅನೇಕ ಸೈನಿಕರಿಗೆ ಆಕ್ರಮಣಶೀಲತೆಯನ್ನು ಹೇಗೆ ಮಾಡಬೇಕು ಅನ್ನೋತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇತ್ತು. ನಮಗೆ ಅವ್ರ ಭಾಷೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರ ಭಾಷೆ ನಮಗೂ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಅವರ ನಡವಳಿಕೆಯಿಂದ ನಾವು ಹೇಗೆ ಯುದ್ಧ ಮಾಡಬೇಕು, ಹೇಗೆ ಆಕ್ರಮಣ ಮಾಡಬೇಕು, ಪ್ರತಿಯೊಂದನ್ನು ಸುಲಭವಾಗಿ ಅರ್ಥ ಮಾಡ್ಕೊತಾ ಹೋದ್ವಿ. ನಮ್ಮ ಸೈನಿಕರು ಯಾವುದೇ ಯಕ್ಷ ಸೈನಿಕನನ್ನು ಜೀವಂತವಾಗಿ ಉಳಿಸದೆ ಎಲ್ಲರನ್ನು ಸಾಯಿಸ್ತಾ ಹೋದ್ರು. ಜೊತೆಗೆ ಎಲ್ಲರೂ ಸತ್ತಿದಾರ ಅಂತ ಕೂಡ ಪರಿಶೀಲನೆ ಮಾಡ್ತಾ ಹೋದ್ರು. ಯಾರು ಬದುಕು ಉಳಿದಿಲ್ಲ ಅಂತ ಸಿದ್ಧ ಆದ ನಂತರ ಪ್ರಹಸ್ತ ಹೇಳ್ದ, ನಾನು ಇವತ್ತು ಬದುಕು ಉಳಿತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಹಿಮದಲ್ಲೂ ಕೂಡ ನಾನು ಬೆವರ್ತಾ ಇದ್ದೆ ಅಂತ. ನಾನು ಅವನ ಕಡೆ ನೋಡಿ ಹೇಳಿದೆ, ಸೇನಾಪತಿಗಳೇ, ಈಗ ಕುಬೇರನ ಬಟ್ಟೆಗಳಿಂದಲೇ ನಿಮ್ಮ ಬೆವರನ್ನು ಒರೆಸ್ಕೊಳ್ಳಿ ಅಂತ ಹೇಳಿದೆ. ಈಗ ನಾವು ಕುಬೇರನ ಸೈನ್ಯದ ದಿಕ್ಕಿನ ಕಡೆನೆ ನಡೀತಾ ಇದ್ವಿ. ಶತ್ರುಗಳಿಗೆ ನಮ್ಮ ಶಕ್ತಿಯ ಅಂದಾಜನ್ನು ನೀಡೋದನ್ನು ತಪ್ಪಿಸಕ್ಕೆ ನಾವು ಕೆಲವಾರು ಪಂಜುಗಳನ್ನು ಮಾತ್ರ ಬೆಳಗಿಸಿದ್ವಿ. ಕುಂಭಕರ್ಣ, ಪ್ರಹಸ್ತ ಮತ್ತು ಧೂಮ್ರಾಕ್ಷ ಈ ಸಲ ಮುಂಚೂಣಿಯಲ್ಲಿದ್ದರು. ಆ ನಂತರ ಕೆಲವು ವಿಭಾಗಗಳಿದ್ವು. ಆ ನಂತರ ಅಜ್ಜ, ನಾನು ಮತ್ತು ಮಹೋದರ ಸೈನ್ಯದ ಉಳಿದವರಿದ್ದರು. ದೂರದಲ್ಲಿ ಕೆಲವು ಎತ್ತರದ ಪಂಜುಗಳು ನಮಗೆ ಕಾಣಿಸ್ತಾ ಇತ್ತು. ನಾನು ಕುಂಭಕರ್ಣ ಮತ್ತು ಪ್ರಹಸ್ತರಿಗೆ ಹೇಳಿದೆ, ನೀವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಜನ ಇರ್ಬೋದು ಇತ್ಯಾದಿಗಳನ್ನ ಗಮನಿಸ್ಕೊಂಡು ಬನ್ನಿ ಅಂತ. ಅಜ್ಜನಿಗೂ ಹೇಳಿದೆ, ಅಜ್ಜ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ, ನಾವು ವಿಶ್ರಾಂತಿ ಪಡೆಯೋಣ. ಈಗಾಗಲೇ ಬೆಳಗಿನ ಜಾವ ಆಗಿದೆ, ನಾವು ಮುಂಜಾನೆ ಬೆಳಗಿನ ದಾಳಿಯನ್ನು ಮಾಡೋಣ ಅಂತ ಹೇಳಿದೆ. ಆದರೆ ಅಜ್ಜ ಹೇಳಿದ್ರು, ಮಗು ದಶಗ್ರೀವ, ನಾನು ಸುಮಾರು 30 ವರ್ಷಗಳಿಂದ ವಿಶ್ರಾಂತಿ ಪಡ್ಕೊಂಡಿದ್ದೀನಿ. ಇನ್ನು ವಿಶ್ರಾಂತಿ ಪಡೆಯೋದು ಮಾತ್ರ ಬೇಡವೇ ಬೇಡ. ಆದರೆ ಪ್ರಹಸ್ತ ಮತ್ತು ಕುಂಭ ಹಿಂತಿರುಗಿ ಅಲ್ಲಿಯ ವಿಚಾರ ಹೇಳೋವರೆಗೂ ಮಾತ್ರ ನಾವು ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳ್ದ. ಈ ಯುಗದಲ್ಲಿ ನಾವು ಎಷ್ಟು ವಿಶ್ರಾಂತಿ ತಗೋಬಹುದು, ಎಷ್ಟು ತಗೋಬಾರದು ಅನ್ನೋದೆಲ್ಲ ಆತನಿಗೆ ಗೊತ್ತೇನೋ ಅನ್ನೋ ಹಾಗೆ ಸ್ಪಷ್ಟ ಸಂಕಲ್ಪದ ಜೊತೆಗೆ ಆತ ಉತ್ತರ ಕೊಟ್ಟರು. ಈಗ ಪ್ರತಿಯೊಬ್ಬರೂ ಉಸಿರು ಬಿಗಿ ಹಿಡಿದು ಸ್ವಲ್ಪ ಸಮಯ ವಿಶ್ರಾಂತಿ ಪಡಿಬೇಕು, ಜೋರಾಗಿ ಉಸಿರು ಕೂಡ ಆಡಬಾರ್ದು ಅಂತ ನನ್ನ ಸೈನ್ಯಕ್ಕೆ ಹೇಳಿದೆ. ನನಗೆ ಸ್ವತಃ ದಣಿವಾಗಿತ್ತು. ನಾವು ಗುಂಡಿಗಳನ್ನು ಅಗೆದು ಬೆಂಕಿ ಹಚ್ಚಿದ್ವು. ಭಾರವಾದ ಚರ್ಮ ನನ್ನ ದೇಹದ ಮೇಲೆ ಇತ್ತು. ನಾನು ಅದನ್ನು ತೆಗಿಲಿಕ್ಕೆ ಬಯಸ್ತಾ ಇದ್ದೆ. ಏನೋ ಒಂದು ನನ್ನ ಪಾದವನ್ನು ಚುಚ್ಚುತ್ತಾ ಇದ್ದು. ನನ್ನ ತಲೆ ಮೇಲಿದ್ದಂತಹ ಕೊಂಬುಗಳ ಕಿರೀಟವನ್ನು ತೆಗೆದೆ. ತಲೆ ಹಗುರ ಆದ ಹಾಗೆ ಅನ್ನಿಸ್ತು. ಆದರೆ ಶೀತ ನನ್ನ ಕಾಲ್ಬೆರಳುಗಳನ್ನು ಹೆಪ್ಪುಗಟ್ಟಿಸ್ತಾ ಇತ್ತು. ಇವುಗಳನ್ನು ಬೆಂಕಿಗೆ ಹಿಡ್ಕೋಬೇಕು ಅಂತ ನನಗನ್ನಿಸ್ತು. ಆ ಕ್ಷಣಕ್ಕೆ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಳ್ಳೋದು ಸ್ವರ್ಗಕ್ಕಿಂತ ಉತ್ತಮವಾದದ್ದು ಅಂತ ನನಗನ್ನಿಸ್ತಿತ್ತು. ನಾನು ಅಲ್ಲಿದ್ದ ಒಂದು ಮರದ ಮೇಲೆ ಕೂತ್ಕೊಂಡೆ. ಯುದ್ಧ ಸಂಭವಿಸೋಕ್ಕೆ ಕಾಯ್ತಾ ಇರೋದು ಬಹುಶಃ ಇದೇ ಮೊದಲ ಅಂತ ನನಗನ್ನಿಸ್ತು. ಈ ಇಲಿ ಅಂದರೆ ಆ ಕುಬೇರ ನನ್ನ ಭಯದಿಂದ ಲಂಕಾದಿಂದ ಇಷ್ಟು ದೂರ ಓಡಿ ಹೋಗಿದೆ, ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಅವನಿಗೆ ಗೊತ್ತಿರಲಿಲ್ವಾ? ಅವನು ಕಳಿಸಿದ್ದಂತಹ ಆ ಮೂರ್ಖ ದೂತ ದೋಣಿಗಾರರಿಗೆ ಹೇಳಿದ್ದ. ಹಾಗಾಗಿ ನಾವು ಇಲ್ಲಿಗೆ ತಲುಪಿದ್ವಿ. ಶೀಘ್ರದಲ್ಲೇ ಪ್ರಹಸ್ತ ಮತ್ತು ಕುಂಭ ಹಿಂತಿರುಗ್ತಾರೆ. ಆ ನಂತರ ನಮ್ಮ ಕೆಲಸ ಮತ್ತೆ ಪ್ರಾರಂಭ ಆಗತ್ತೆ ಅಂತ ನಾನು ಅಂದ್ಕೊಂಡು ಅಲ್ಲೇ ಸಣ್ಣ ವಿಶ್ರಾಂತಿ ಪಡೆಯೋಕ್ಕೆ ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಹಸ್ತ ಕುಂಭ ಅಲ್ಲಿಗೆ ಬಂದರು. ಅಲ್ಲಿ ಇದ್ದದ್ದನ್ನು ವಿಚಾರವನ್ನು ಹೇಳ್ತಾ ಹೋದರು. ಅಪ್ಪ, ಅಲ್ಲಿದ್ದಂತಹ ಪಂಜುಗಳು ಸ್ಥಿರವಾಗಿ ನಿಂತಿವೆ, ಅಂದರೆ ಅದು ಕುಬೇರನ ಅರಮನೆ ಆಗಿರಬೇಕು ಅಂತ. ನಾನು ತಕ್ಷಣ ಎದ್ದೆ. ಅಜ್ಜ ಕೂಡ ಸೈನ್ಯವನ್ನು ಮುನ್ನುಗ್ಗಕ್ಕೆ ಹೇಳಿದ್ರು. ನಾವು ದೂರದಲ್ಲಿ ಮಿನುಗ್ತಿದ್ದ ಪಂಜುಗಳ ಕಡೆಗೆ ನಡ್ಕೊಂಡು ಹೋದ್ವಿ. ಅಲ್ಲಿಗೆ ತಲುಪೋ ಹೊತ್ತಿಗೆ ಆಗಲೇ ನಿಧಾನವಾಗಿ ಬೆಳಕಾಗ್ತಾ ಇತ್ತು. ಕುಬೇರನ ಸೇನಾಪತಿ ಮಣಿಭದ್ರ ತನ್ನ ಸೈನ್ಯದ ವಿಭಾಗದ ಜೊತೆಗೆ ದ್ವಾರಗಳ ಹತ್ರ ನಿಂತ್ಕೊಂಡಿದ್ದ. ಮಹಾಪಾಶ್ವ ಮಣಿಭದ್ರನ ಕಡೆಗೆ ಒಂದು ಕೊಡಲಿಯನ್ನು ಎಸೆದ. ಅದು ಅವನ ಎದೆಯನ್ನು ಚುಚ್ಕೊಂತು. ಕಣ್ಣು ಮಿಟುಕಿಸೋಷ್ಟರಲ್ಲಿ ಮಣಿಭದ್ರ ಕೊಲ್ಲಲ್ಪಟ್ಟಿದ್ದ. ಸುತ್ತ ಇದ್ದಂತಹ ಅವನ ಸೈನಿಕರು ಚದುರು ಹೋದ್ರು. ಆದರೆ ಚದುರಿಯವರು ದೂರ ಹೋಗೋಕ್ಕೆ ಆಗದ ಇರೋ ಹಾಗೆ ನಮ್ಮ ಸೈನಿಕರು ಅವರನ್ನೆಲ್ಲರನ್ನು ಕೊಂದ್ರು. ನಾವು ಕುಬೇರನ ಮರದ ಅರಮನೆಯನ್ನು ತಲುಪಿದ್ವಿ.
ಅವನನ್ನು ಹುಡುಕೋಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಯಾರೂ ಅಲ್ಲಿ ಇರಲಿಲ್ಲ. ಯಕ್ಷ ಸೈನಿಕರೆಲ್ಲರೂ ಓಡ್ ಹೋಗಿದ್ರು. ಆಗ ಮಹೋದರ ನನ್ನನ್ನು ಹುಡುಕೊಂಡು ಬಂದ, ಹೇಳ್ದ, ನಾವು ಕುಬೇರನನ್ನು ನೋಡಿದ್ವಿ ಅಂತ. ನಾನು ಅವನಿಂದ ಓಡ್ತಾ ಹೋದೆ. ಜೋರಾಗಿ ಉಸಿರಾಡ್ತಾ ಇದ್ದೆ ನಾನು. ಭವ್ಯವಾದ ಕೋಣೆಯೊಂದನ್ನು ತಲುಪಿದ್ವಿ. ಎಲ್ಲರೂ ಅಲ್ಲಾಗಲೇ ಜಮಾಯಿಸಿದ್ರು. ಸಭಾಂಗಣದ ಒಂದು ಮೂಲೆಯಲ್ಲಿ ಕುಬೇರ ಮತ್ತು ಅವನ ಕುಟುಂಬ ಇತ್ತು. ಪ್ರಹಸ್ತ ಮತ್ತು ಕುಂಭಕರ್ಣ ತಮ್ಮ ಆಯುಧಗಳನ್ನು ಅವ್ರ ಕಡೆಗೆ ಗುರಿ ಮಾಡಿ ಇಟ್ಕೊಂಡಿದ್ರು. ನನಗೆ ಅವರನ್ನು ತೋರಿಸಿದ್ರು. ನಾನು ತಿರಸ್ಕಾರದಿಂದಲೇ ಅವನನ್ನು ನೋಡ್ತಾ ಹೇಳಿದೆ, ಏನನ್ಸುತ್ತೆ ಕುಬೇರ, ನಾವು ಅನಗತ್ಯ ಅತಿಥಿಗಳಲ್ವಾ? ಈಗ ಹೇಗೆ ಅನ್ನಿಸ್ತಾ ಇದೆ? ನನಗೆ ಒಮ್ಮೆ ನಿನ್ನನ್ನು ನೋಡಬೇಕು ಅಂತ ಅನಿಸಿತ್ತು. ನೀನು ನಿಜವಾಗ್ಲೂ ಇಲಿನೇನೆ. ನಾನು ನಿನ್ನ ಬಗ್ಗೆ ಕೇಳಿದ್ದಕ್ಕಿಂತಲೂ ನೀನು ತುಂಬ ಕೊಳಕಾಗಿದೆಯಾ. ಇಲಿಗಳು ಕೂಡ ನಿನಗಿಂತ ಸುಂದರವಾಗಿರುತ್ತೆ ಅನಿಸುತ್ತೆ ಅಂತ ನಾನು ಹೇಳಿದೆ. ನನ್ನ ಈ ಮಾತು ಕೇಳಿ ಎಲ್ಲರೂ ನಗ್ತಾ ಇದ್ರು. ನಮ್ಮ ಅಮ್ಮನ ಜೀವನವನ್ನು ನಾಶಪಡಿಸಿದಂತಹ ಈ ಕೊಳಕು ನಮ್ಮ ಮುಂದೆ ಇದೆಯಾ ಅನ್ನಿಸ್ತು. ನನ್ನ ಕೋಪವೆಲ್ಲ ಸ್ಫೋಟಗೊಂಡಿತು. ನಾನು ಅವನನ್ನು ನನ್ನ ಕೈಗಳಿಂದ ಜೋರಾಗಿ ಹೊಡೆದೆ. ಅವನ ಮುಖಕ್ಕೆ ಗುದ್ದಿದೆ. ಅವನ ಎಡಹುಬ್ಬಿನಿಂದ ರಕ್ತ ಹರಿಯೋಕ್ಕೆ ಪ್ರಾರಂಭ ಆಯಿತು. ಅವನು ತನ್ನ ಕೈಗಳನ್ನು ಜೋಡಿಸ್ತಾ ಬೇಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ದ. ಕರುಣೆ ತೋರು ಅಂತ ಹೇಳ್ದ. ನನಗೆ ಅವನ ಮೇಲಿದ್ದ ಸಿಟ್ಟು ಕಡಿಮೆ ಆಗಲೇ ಇಲ್ಲ. ನನಗೆ ಗೊತ್ತಿದ್ದಂತಹ ಅತ್ಯಂತ ಕೆಟ್ಟ ಪದಗಳನ್ನೆಲ್ಲ ಉಪಯೋಗಿಸಿ ಅವನನ್ನು ಬೈದೆ. ಆನಂತರ ಅವನ ಕೂದಲನ್ನು ಹಿಡಿದು ದರ್ಬಾರದ ಮಧ್ಯಕ್ಕೆ ಎಳೆದೆ. ಆಗ ಅಲ್ಲಿದ್ದ ಒಬ್ಬನನ್ನು ನೋಡ್ತಾ ಮಹೋದರ ಹೇಳ್ದ, ಇವನು ನಿನ್ನ ಮಗನ ಅಂತ. ಅಲ್ಲಿದ್ದ ನಲಕುಬೇರನ ಹೊಟ್ಟೆಗೆ ಒದಿತಾನೆ ಮಹೋದರ ಹೇಳ್ದ. ಕುಬೇರ ಕರುಣೆ ತೋರು ಅಂತ ನನ್ನ ಕಡೆ ನೋಡ್ದ. ನಾನು ಅವನ ಮುಖಕ್ಕೆ ಮತ್ತೊಂದು ಹೊಡೆದೆ. ಈಗ ನಲಕುಬೇರ ಕೋಪದಿಂದಲೇ ನನ್ನ ಕಡೆ ನೋಡ್ತಾ ಇದ್ದ. ಆಗ ಮಹಾಪಾಶ್ವ ಹೇಳ್ದ, ಏಯ್ ಇಲಿ ಮರಿಯೇ, ಲಂಕಾಧಿಪತಿ ದಶಗ್ರೀವನನ್ನು ಆ ಥರ ದುರುಗುಟ್ಟಿ ನೋಡ್ತಾ ಇದೀಯಾ? ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ತಾನೆ. ಕುಬೇರನ ಮಗ ನಲಕುಬೇರನ ಬಗ್ಗೆ ಮುಖಕ್ಕೆ ಮಹಾಪಾಶ್ವ ಹೊಡೆದ. ಅವನ ತಲೆಯಲ್ಲಿದ್ದ ಕಿರೀಟ ನೆಲಕ್ಕೆ ಬಿತ್ತು. ಆಗ ಮಹೋದರ ನಲಕುಬೇರನ ಹೆಂಡತಿ ಕಡೆ ನೋಡ್ತಾ ಹೇಳ್ದ, ನಿನ್ನ ಹೆಂಡತಿ ಬಹಳ ಸುಂದರವಾಗಿದ್ದಾಳೆ ಅಂತ. ಕುಬೇರ ಈಗ ಅಜ್ಜನ ಹತ್ರ ನಿಧಾನವಾಗಿ ತೆವಳ್ಕೊಂಡು ಹೋಗಿ ಕರುಣೆ ಮಾಡು ಅಂತ ಕೇಳ್ಕೊಂಡ. ಅವನು ಹೇಳ್ದ, ಸುಮಾಲಿ, ನನ್ನನ್ನು ಕ್ಷಮಿಸು, ನಾನೀಗ ಮೂರ್ಖನಾಗ್ಬಿಟ್ಟಿದ್ದೀನಿ. ಆಗಲೂ ಮೂರ್ಖನೇ ಆಗಿದ್ದೆ. ನಾನು ನಿನ್ನ ಲಂಕೆ ಮೇಲೆ ದಾಳಿ ಮಾಡಿರಲಿಲ್ಲ. ದೇವತೆಗಳು ದಾಳಿ ಮಾಡಿದ್ರು. ನಾನು ಅವರಿಂದ ತಪ್ಸಕ್ಕೋಸ್ಕರ ನಿನ್ನ ಹೆಣ್ಣುಮಕ್ಕಳನ್ನ ಉಳಿಸಿದ್ದೆ. ಇಂದ್ರ ಲಂಕೆಯನ್ನು ಗೆದ್ದು ವ್ಯಾಪಾರಕ್ಕಾಗಿ ನನಗೆ ಕೊಟ್ಟಿದ್ದು. ನಾನು ನಿಜವಾಗ್ಲೂ ದೇವರಿಗೆ ಸೇರಿದವನಲ್ಲ. ನಾನೊಬ್ಬ ಯಕ್ಷ. ನಿನಗೆ ಸಂಬಂಧಿಸಿದ ಒಬ್ಬನೇ ಒಬ್ಬ ಹಸುರನನ್ನು ಕೂಡ ನಾನು ಕೊಂದಿರಲೂ ಇಲ್ಲ. ನೀವು ಕೇಳಿದ ತಕ್ಷಣವೇ ನಾನು ಲಂಕಾವನ್ನು ನಿಮಗೆ ಹಿಂತಿರುಗಿಸಿದ್ದು ಆಗಿತ್ತು. ನನ್ನ ಕುಟುಂಬವನ್ನು ಬದುಕಲಿಕ್ಕೆ ಬಿಡಿ. ನಾವು ವ್ಯಾಪಾರಿಗಳು, ಹೋರಾಡೋಕ್ಕೆ ನಮಗೆ ಬರೋದು ಇಲ್ಲ, ಅದು ಸಾಧ್ಯನೂ ಇಲ್ಲ. ನನ್ನ ಎಲ್ಲ ಸೈನಿಕರು ಆತ್ಮರಕ್ಷಣೆಗೋಸ್ಕರ ಮಾತ್ರ ಹೋರಾಡಿದ್ರು. ನಾವು ನಿಜವಾಗ್ಲೂ ಯುದ್ಧ ಮಾಡಲೇ ಇಲ್ಲ ಅಂತೆಲ್ಲ ಹೇಳ್ದ. ಅಜ್ಜನಿಗೆ ಸಿಟ್ಟು ಬಂತು. ಆತ ಹೇಳ್ದ, ಏ ದುಷ್ಟ, ನನ್ನ ಹೆಣ್ಣು ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಾದ್ರೆ ನೀನು ಆ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ನೀನೊಬ್ಬ ಯಕ್ಷನಾಗಿ ನಿನ್ನ ಕೆಲಸ ನೀನು ಮಾಡ್ಕೊಂಡಿರ್ಬೇಕೇ ವಿನ ನನ್ನ ಹೆಣ್ಣು ಮಕ್ಕಳನ್ನ ನಿನ್ನ ತಂದೆಗೆ ಗುಲಾಮರನ್ನಾಗಿ ಯಾಕೆ ಕೊಟ್ಟೆ ನೀನು? ನಿನ್ನ ತಂದೆ ಒಬ್ಬ ವಿಕೃತನಾದವನು. ಅವನಿಗೆ ಹೆಂಗಸರನ್ನ ಪೂರೈಸಿದೀಯ ನೀನು. ಬಹುಶಃ 3 ಲೋಕದಲ್ಲೂ ಈ ಥರ ತಂದೆಯ ವಿಕೃತ ಕಾಮಕ್ಕೆ ಹೆಣ್ಣು ಮಕ್ಕಳನ್ನ ತಂದು ಒಪ್ಪಿಸಿದ್ದ ಮಕ್ಕಳಲ್ಲಿ ನೀನೇ ಮೊದಲಿಗ ಇರಬಹುದಾ ಅಂತ ಸಿಟ್ಟಿನಿಂದ ಹೇಳಿದ್ರು ಅಜ್ಜ. ಆಗ ಅವನು ಹೇಳ್ದ, ದಶಗ್ರೀವ, ನನ್ನನ್ನು ಬದುಕಕ್ಕೆ ಬಿಡು. ನಾವಿಬ್ಬರು ಮಲ ಸಹೋದರರು, ನಿನಗೆ ಗೊತ್ತಿರಬೇಕಲ್ವಾ? ನಮ್ಮಿಬ್ಬರಿಗೂ ಒಬ್ಬನೇ ತಂದೆ. ನಾನು ನಿನಗೆ ಯಾವತ್ತೂ ಋಣಿಯಾಗೇ ಇರ್ತೀನಿ. ನನ್ನ ಕೃತ್ಯಗಳಿಗಾಗಿ ನೀನು ನನ್ನ ಕುಟುಂಬವನ್ನು ಶಿಕ್ಷಿಸಬೇಡ. ನನ್ನ ಎಲ್ಲ ಸಂಪತ್ತನ್ನು ನಿನಗೆ ಕೊಡ್ತೀನಿ. ಈ ಭೂಮಿ ಮೇಲಿರೋ ಎಲ್ಲ ಚಿನ್ನದ ಗಣಿಗಳು ಎಲ್ಲಿವೆ ಅಂತ ನಾನು ನಿನಗೆ ಹೇಳ್ತೀನಿ. ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಡು ಅಂತ ಬೇಡ್ಕೊಂಡ. ಅವನ ಮಗ, ಸೊಸೆ, ಸೇವಕರು, ಅವನ ಹೆಂಡತಿ ಎಲ್ಲರೂ ನಮ್ಮ ಕಡೆ ಭಯಭೀತರಾಗಿ ನೋಡ್ತಾ ಇದ್ರು. ನಾನು ಒಂದು ಕ್ಷಣ ಶಾಂತವಾದೆ. ಅಜ್ಜ ನನ್ನ ಕಡೆ ನೋಡ್ತಾನೆ ಹೇಳಿದ್ರು, ಮಗು, ಸಾವಿನ ಭಯದಿಂದ ತಮ್ಮ ಆತ್ಮಗೌರವವನ್ನು ಕೂಡ ಮಾರ್ತಾರಲ್ಲ ಈ ಯಕ್ಷರು, ಇವರನ್ನ ನೋಡು ಅಂತ ನಗುತ್ತಾನು ಹೇಳಿದ್ರು. ಆಗ ನಾನು ಹೇಳಿದೆ, ಕುಬೇರ, ನನಗೆ ನಿನ್ನ ರಕ್ತದ ರುಚಿ ನೋಡಬೇಕು ಅನ್ನಿಸ್ತಾ ಇದೆ. ನಾನು ಮತ್ತು ನನ್ನ ಕುಟುಂಬ ಜೊತೆಗೆ ನಮ್ಮ ಅಮ್ಮನ ಕಷ್ಟ ಎಲ್ಲಕ್ಕೂ ಕೂಡ ನೀನು ಜವಾಬ್ದಾರನಾಗಿದೆಯಾ.
ಈ ಎಲ್ಲ ಕಷ್ಟಕ್ಕೆ ನೀನು ಎಷ್ಟು ಚಿನ್ನವನ್ನು ಕೊಡೋಕೆ ಸಾಧ್ಯ ಅಂದೆ. ಕೋಪ ಹೆಚ್ಚಾಗ್ತಾ ಹೋಯಿತು. ಅವನ ಗಲ್ಲ ಕಡೆದು ಹೊಡೆದೆ. ಅವನು ನೋವಿಂದ ಕೂಕ್ಕೊಂಡ. ಅವನ ಕುತ್ತಿಗೆಯಲ್ಲಿದ್ದ ಮುತ್ತಿನ ಹಾರ ಕಿತ್ತು ಹೋಯಿತು. ಮುತ್ತುಗಳು ಎಲ್ಲ ಕಡೆ ಹರಡಿದ್ವು. ಅವನ ಕುಟುಂಬ ಭಯದಿಂದ ಅಳ್ತಾ ಇರೋದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಮತ್ತೊಮ್ಮೆ ಅವನಿಗೆ ಹೊಡೆದೆ. ಆಗ ಅಜ್ಜ ಹತ್ರ ಬಂದರು. ನನ್ನನ್ನು ದೂರ ಎಳ್ಕೊಂಡ್ರು. ದಶಗ್ರೀವ, ನನ್ನ ಎಲ್ಲ ವ್ಯಾಪಾರ ನಿನಗೆ ಕೊಟ್ಬಿಡ್ತೀನಿ. ನಾನು ನಿನಗೆ ನನ್ನ ಪುಷ್ಪಕ ವಿಮಾನವನ್ನು ಕೂಡ ಕೊಡ್ತೀನಿ. ನನ್ನನ್ನು ಬದುಕೋಕ್ಕೆ ಬಿಡು ಅಂತ ಕುಬೇರ ಬೇಡ್ಕೊತಾನೆ ಇದ್ದ. ಆಗ ಪ್ರಹಸ್ತ ಹೇಳ್ದ, ಅಲ್ಲ, ನಮಗೆ ಪುಷ್ಪಕ ವಿಮಾನವನ್ನು ಕೊಡೋಕ್ಕೆ ನೀನು ಯಾರಯ್ಯ? ಅದನ್ನು ನಮ್ಮ ಅಜ್ಜ ಮಹಾನ್ ಅಸುರ ಸುಕೇಶಿಯವರು ನಿರ್ಮಾಣ ಮಾಡಿದ್ರು. ನೀನೊಂದು ಇಲಿ ಇದ್ದ ಹಾಗೆ. ನಿನ್ನ ಚರ್ಮವನ್ನು ಉಳಿಸ್ಕೊಳ್ಳೋಕ್ಕೆ ಅಥವಾ ನಿನ್ನ ಜೀವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀನು ನಮ್ಮಿಂದ ಕದ್ದದನ್ನು ನಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ ಅಂತ ಕಿರ್ಚಾಡ್ತಾ ಇದ್ದ. ಅಜ್ಜ ನನ್ನ ಕೈ ಹಿಡಿದು ಸಭಾಂಗಣದಿಂದ ಹೊರಗಡೆಗೆ ಕರ್ಕೊಂಡು ಹೋದ್ರು. ನಾನು ದೂರ ನೋಡಿದೆ. ಸೂರ್ಯ ಈಗಾಗಲೇ ಉದಯಿಸ್ತಾ ಇದ್ದ. ತಂಪಾದ ಗಾಳಿ ಸೌಮ್ಯವಾಗಿ ಬೀಸ್ತಾ ಇತ್ತು. ಆದರೆ ಅಲ್ಲಿದ್ದ ಈ ಹಿತಕರವಾದ ನೋಟ ನನ್ನ ಮನಸ್ಸಿನಲ್ಲಿ ದಾಖಲಾಗದೆ ಕೋಪ ಉರಿತಾನೇ ಇತ್ತು. ಆಗ ಅಜ್ಜ ಹೇಳಿದ್ರು, ದಶಗ್ರೀವ, ಶಾಂತವಾಗಿ ಯೋಚನೆ ಮಾಡು. ನೀನು ಅವನನ್ನು ಬದುಕೋಕ್ಕೆ ಬಿಟ್ಟರೆ ಅವನು ತನ್ನ ಎಲ್ಲ ಸಂಪತ್ತು, ಚಿನ್ನ, ಪುಷ್ಪಕ ವಿಮಾನ ಎಲ್ಲವನ್ನು ನಮಗೆ ಕೊಡ್ತಾನೆ. ಅದರಿಂದ ಅವನ ವ್ಯಾಪಾರವನ್ನು ನಾವು ಮುಂದುವರಿಸಬಹುದು. ಅವನು ಸತ್ತರೆ ಅವನ ಬದುಕಲ್ಲಿ ರಾಕ್ಷಸ ಸಾಮ್ರಾಜ್ಯಕ್ಕೆ ಹೆಚ್ಚಿನ ಪ್ರಯೋಜನ ಇರುತ್ತಾ? ಯೋಚನೆ ಮಾಡು. ಅವನು ಸಾಯೋದಕ್ಕಿಂತ ಅವನು ಬದುಕಿರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಅಜ್ಜ, ಈ ದುಷ್ಟನ ಜೀವನವನ್ನು ಉಳಿಸ್ಬೇಕು ಅಂತ ನಾವು ಇಷ್ಟು ದಿವಸ ಹೋರಾಡ್ತಾ ಇದ್ವಾ? ಇಲ್ವಲ್ಲ. ಈಗ ನಮಗೆ ಚಿನ್ನ ಇದೆ, ವ್ಯಾಪಾರವನ್ನು ಹೊಂದಿದ್ದೀವಿ, ಹಾಗಾಗಿ ನಾವು ಅದನ್ನು ಗೆಲ್ತೀವಿ. ಆದರೆ ನಾವು ಇಷ್ಟು ದಿನ ಅನುಭವಿಸಿದಂತಹ ಯಾತನೆಗೆ ಪ್ರತೀಕಾರವಾಗಿ ಇವನ ಹತ್ರ ಯಾವುದೇ ವಸ್ತು ಆ ಮೌಲ್ಯವನ್ನು ಕೊಡೋ ಅಂಥದ್ದು ಇಲ್ಲ ಅಲ್ವಾ? ನಾವು ಯಾಕೆ ಇವನನ್ನು ಕ್ಷಮಿಸ್ಬೇಕು, ಯಾಕೆ ಕರುಣೆ ತೋರಬೇಕು ಅಂತ ಜೋರಾಗಿ ಕಿರಿಚ್ಕೊಂಡೆ. ಅಜ್ಜ ಹೇಳಿದ್ರು, ಮಗು ದಶಗ್ರೀವ, ನಿಮ್ಮಮ್ಮ ನಿನಗೆ ಅಮ್ಮ ಅಷ್ಟೇ ಅಲ್ದ, ನನಗೆ ಮಗಳು ಅನ್ನೋದನ್ನು ನೀನು ಮರಿಬೇಡ. ಆದರೆ ಸಾಮ್ರಾಜ್ಯವನ್ನು ನಡೆಸಬೇಕು ಅಂದರೆ ಕೇವಲ ವೈಭವ ಮಾತ್ರ ಅಲ್ಲ, ಸಂಪತ್ತು ಇರಬೇಕು. ಪ್ರಬಲವಾದ ನಮ್ಮ ರಾಕ್ಷಸ ಸಾಮ್ರಾಜ್ಯಕ್ಕೆ ಚಿನ್ನ ಅನ್ನೋದು ಅಗತ್ಯವಾಗಿರುತ್ತೆ. ಇದು ಕೇವಲ ನಮ್ಮ ಸೇಡಿನ ಕಾಳಜಿ ಅಲ್ಲ, ಆದರೆ ಎಲ್ಲ ಅಸುರರ ಕಾಳಜಿ ಆಗಿರಬೇಕು. ಶುಕ್ರಾಚಾರ್ಯರು ಹೇಳಿದ ಮಾತನ್ನು ನೀನು ಮರೆತಾಗಿದೆ. ವೈಯಕ್ತಿಕ ಭಾವೋದ್ರೇಕಗಳನ್ನು ನಿರ್ಲಕ್ಷಿಸಿದಾಗ ಮಾತ್ರವೇ ದೊಡ್ಡ ಸಾಮ್ರಾಜ್ಯ ರೂಪುಗೊಳ್ಳುತ್ತೆ ಅಂತ ಅವ್ರು ಹೇಳಿದ್ರಲ್ವಾ? ಒಂದು ಕ್ಷಣದ ಭಾವನಾತ್ಮಕ ನಿರ್ಧಾರಗಳಿಂದ ಯಾರೂ ಪ್ರಯೋಜನ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರ ಬಗ್ಗೆ ಶಾಂತವಾಗಿ ಯೋಚನೆ ಮಾಡು ಅಂತ ನನ್ನ ಭುಜದ ಮೇಲೆ ಕೈ ಇಟ್ಟು ಅಜ್ಜ ಹೇಳಿದ್ರು. ನಾನು ಅಜ್ಜನ ಮಾತನ್ನು ಗಂಭೀರವಾಗಿ ಯೋಚನೆ ಮಾಡ್ತಾ ನಾನು ಏನು ನಿರ್ಧಾರ ತಗೋಬೇಕು ಅಂತ ಯೋಚನೆ ಮಾಡಿದೆ. ಅಜ್ಜ ಹೇಳಿದ್ದು ಸರಿಯಾಗಿದೆ ಅನ್ನಿಸ್ತು. ರಾಕ್ಷಸ ಸಾಮ್ರಾಜ್ಯದ ಅನುಕೂಲಕ್ಕೆ ಹೋಲಿಸಿದ್ರೆ ಈ ಕುಬೇರನನ್ನು ಕೊಲ್ಲೋ ಅಂತಹ ಉದ್ದೇಶ ಅಷ್ಟೇನು ಸಮರ್ಪಕವಾದದ್ದಲ್ಲ ಅನ್ನಿಸ್ತು. ಈ ಲೂಟಿಕೋರರು ಕಸ್ಕೊಂಡಂತಹ ಅಪಾರ ಸಂಪತ್ತನ್ನು, ಪುಷ್ಪಕ ವಿಮಾನವನ್ನು ಸಹ ನಾವು ಅವನಿಂದ ಪಡಿಬಹುದು. ವ್ಯಾಪಾರನು ನಮ್ಮ ನಿಯಂತ್ರಣದಲ್ಲಿರುತ್ತೆ. ಆದರೆ ಇದೆಲ್ಲ ಆಗಬೇಕು ಅಂದರೆ ನಾವು ಅವನ ಜೀವನವನ್ನು ಉಳಿಸ್ಬೇಕು, ಕ್ಷಮಾದಾನ ಕೊಡಬೇಕು ಅಂತ ಮನಸ್ಸಿನಲ್ಲಿ ಒಂದು ತೀರ್ಮಾನವನ್ನು ರೂಪ ಮಾಡಿಕೊಡ್ತಾ ಇದ್ದೆ. ಆಗ ಅಜ್ಜ ಹೇಳಿದ್ರು, ಮಗು, ನಾವು ವಿಷ್ಣು ಅಥವಾ ಇಂದ್ರನನ್ನು ಕೊಂದರೆ ಮಾತ್ರವೇ ನಮ್ಮ ಸೇಡು ನಿಜವಾಗ್ಲೂ ಪೂರ್ಣಗೊಳ್ಳುತ್ತೆ. ಈ ಕುಬೇರ ಅವರ ಕೈಗೊಂಬೆ ಮಾತ್ರ. ಅವನ ಸಂಪತ್ತು ಮತ್ತು ವ್ಯಾಪಾರ ಈಗ ನಮ್ಮ ನಿಯಂತ್ರಣಕ್ಕೆ ಬರೋದ್ರಿಂದ ದೇವತೆಗಳು ದುರ್ಬಲರಾಗೇ ಆಗ್ತಾರೆ. ನಾವು ಇನ್ನೂ ಹೆಚ್ಚಿನ ಹೋರಾಟ ಮಾಡಬೇಕು ಅಂದರೆ ಹೆಚ್ಚಿನ ಸಂಪನ್ಮೂಲಗಳು ಬೇಕಾಗತ್ತೆ. ದೇವತೆಗಳ ಸೋಲೆನೇ ನಮಗೆ ನಿಜವಾದ ಪ್ರತೀಕಾರವನ್ನು ನೀಡುತ್ತೆ ಅಂತ ಹೇಳಿದ್ರು. ಅಜ್ಜ ಹೇಳಿದ ಹಾಗೆ ನಾನು ಕುಬೇರನನ್ನು ಕ್ಷಮಿಸಬೇಕು, ಅವನಿಗೆ ಜೀವದಾನ ಕೊಡಬೇಕು ಅಂತ ನನಗೂ ಅನ್ನಿಸ್ತು. ಅಜ್ಜ ಹೇಳಿದ ಮಾತನ್ನು ನಾನು ಒಪ್ಕೊಂಡಾಗ ಅಜ್ಜ ಹೇಳಿದ್ರು, ದಶಗ್ರೀವ, ಈಗ ನೀನು ರಾಜ್ಯ ಆಳ್ತಕ್ಕಂತಹ ವ್ಯಾವಹಾರಿಕತೆಯನ್ನು ಕಲ್ತ್ಕೊಂಡೆ ಅಂತ. ಮತ್ತೆ ನಾವಿಬ್ಬರು ಒಳಗಡೆ ಹೋದ್ವಿ. ಅಲ್ಲಿ ಅಜ್ಜ ಕುಬೇರನಿಗೆ ಹೇಳಿದ್ರು, ಕುಬೇರ, ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಜೀವದಾನವನ್ನು ಕೊಡ್ತೀವಿ. ಆದರೆ ನೀನು ಅದಕ್ಕೆ ಬದಲಾಗಿ ನಿನ್ನ ಎಲ್ಲ ವ್ಯಾಪಾರಗಳು ಮತ್ತು ವ್ಯಾಪಾರದ ಹಡಗುಗಳನ್ನು ತಕ್ಷಣ ನಮಗೆ ಹಸ್ತಾಂತರಿಸಬೇಕು ಅಂತ. ಕುಬೇರ ತನ್ನ ಮುಖದಿಂದ ಒಸರುತ್ತಿದ್ದಂತಹ ರಕ್ತವನ್ನು ಒರೆಸ್ಕೊಂತ ಹೇಳ್ದ, ಆಯಿತು, ನಾನು ನಿಮಗೆ ಎಲ್ಲವನ್ನು ನೀಡ್ತೀನಿ ಅಂತ.
ಕುಂಭಕರ್ಣ ಮತ್ತು ಮಹೋದರ ಮಾತ್ರ ನಿರಾಶೆಯಿಂದ ನನ್ನ ಕಡೆ ನೋಡ್ತಾ ಇದ್ರು. ಕುಬೇರ ಎಲ್ಲ ವ್ಯಾಪಾರ ಸಂಪತ್ತಿಗೆ ಪ್ರತಿಯಾಗಿ ನಾನು ಅವನಿಗೆ ಜೀವದಾನವನ್ನ ಮತ್ತು ಅವನ ಕುಟುಂಬಕ್ಕೂ ಕೂಡ ಜೀವದಾನವನ್ನ ಕೊಟ್ಟಿದ್ದೆ. ನಾನು ಹೇಳಿದೆ, ಕುಬೇರ, ನೀನು ನನ್ನ ತಾಯಿಯನ್ನ ಬದುಕಲ್ ಬಿಟ್ಟಿದ್ದೆ ಅಲ್ವಾ, ಹಾಗಾಗಿ ಅದೊಂದೇ ಕಾರಣಕ್ಕೋಸ್ಕರ ನಾನು ನಿನ್ನನ್ನು ಬದುಕಕ್ಕೆ ಬಿಡ್ತಾ ಇದ್ದೀನಿ. ನಿನ್ನ ಎಲ್ಲ ಸಂಪತ್ತು ಮತ್ತು ವ್ಯಾಪಾರಕ್ಕಾಗಿ ನಾನು ನಿನ್ನ ಕುಟುಂಬವನ್ನ ಬದುಕಕ್ಕೆ ಬಿಡ್ತಾ ಇದ್ದೀನಿ. ಆದರೆ ನಾವು ಸರಿಸಮ ಅಲ್ಲ ಅಲ್ವಾ ಅಂತ ಅಂದೆ. ನನ್ನ ಮಾತು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿತು. ನಾನು ಹೇಳಿದೆ, ನನ್ನ ಅಮ್ಮ ಮತ್ತು ನನ್ನ ಚಿಕ್ಕಮ್ಮಂದರು ಅನುಭವಿಸಿರುವಂತಹ ಅಸಂಖ್ಯಾತ ಅತ್ಯಾಚಾರಗಳಿಗೆ ನೀನು ಮರುಪಾವತಿ ಹೇಗೆ ಕೊಡ್ತೀಯಾ? ಅಂಥವ್ರ ಮೇಲೆ ನಾನು ಸೇರಿ ತೀರಿಸ್ಕೋಬೇಕಲ್ವಾ ಅಂತ ಹೇಳಿದೆ. ಕುಬೇರನಿಗೆ ಭಯ ಹುಟ್ಕೊಂತು. ನನ್ನನ್ನು ಕ್ಷಮಿಸು, ನಾನು ಭೂತಕಾಲವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಅವನು ಹೇಳ್ದ. ನಾನು ಹೇಳಿದೆ, ಹೌದು, ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಈಗ ಈ ವರ್ತಮಾನ ಕಾಲದಲ್ಲೂ ಕೂಡ ನನಗೆ ತುಂಬ ನೋವುಂಟು ಮಾಡ್ತಾ ಇದೆ. ನನ್ನ ತಾಯಿ ಮತ್ತು ನನ್ನ ಚಿಕ್ಕಮ್ಮಂದರು ಅನುಭವಿಸಿದ ನೋವು ನನಗೆ ತುಂಬ ಹಿಂಸೆ ಕೊಡ್ತಾ ಇದೆ. ನೋವಿಗೆ ನೋವಿನಿಂದ ಪ್ರತಿಕಾರ ಕೊಡಬೇಕು ಅಂತ ಅಂದೆ. ಕುಬೇರನಿಗೆ ತುಂಬ ಭಯ ಆಯಿತು. ನಾನು ಮಹೋದರನಿಗೆ ಏನೋ ಒಂದು ಸನ್ನೆ ಮಾಡಿದೆ. ಅಜ್ಜ ಈಗ ನನ್ನ ಕಡೆ ಅಸಮಾಧಾನದಿಂದ ನೋಡಿದ್ರು. ಅವ್ರು ಏನಾದರೂ ಹೇಳೋಕ್ಕೆ ಮೊದಲು ನಾನು ಹೇಳಿದೆ, ಅಜ್ಜ ದಯವಿಟ್ಟು ಸ್ವಲ್ಪ ಹೊತ್ತು ನಮ್ಮನ್ನು ಬಿಟ್ಬಿಡು ಅಂತ. ಅಜ್ಜ ನನ್ನ ಮಾತನ್ನು ಕೇಳಿ ಅಸಮಾಧಾನದಿಂದಲೇ ಎದ್ದ ಆ ಕಡೆ ಹೊರಟೋದ್ರು. ನಾನು ಕುಬೇರನ ಮುಂದೆ ಮೊಣಕಾಲುಗಳ ಮೇಲೆ ಕೂತ್ಕೊಂಡೆ. ಅವನ ರಕ್ತ ಸಿಕ್ತ ಮುಖವನ್ನ ನೋಡ್ತಾ ಹೇಳಿದೆ, ನೋಡು, ನಿನ್ನ ಸೊಸೆ ಮೇಲೆ ಅತ್ಯಾಚಾರ ಮಾಡೋದ್ರಿಂದ ಇದು ತೀರುತ್ತೆ ಅಂತ. ನಾನು ಹೇಳಿದ್ದನ್ನು ಕೇಳಿ ಅವನ ಮಗ ಸಿಟ್ಟುಗೊಂಡ. ಮಹೋದರ ಅವನನ್ನು ಹೊಡೆದ ಮತ್ತು ಅವನ ನೆಲಕ್ಕೆ ಬಿದ್ದ. ಆ ನಂತರ ನಲಕುಬೇರನ ಹೆಂಡತಿಯನ್ನು ಎಳ್ಕೊಂಡು ನನ್ನ ಹತ್ರಕ್ಕೆ ಕರ್ಕೊಂಡು ಬಂದ. ಆಕೆ ಕೂಗ್ಲಿಕ್ಕೆ ಮತ್ತು ಅಳಕ್ಕೆ ಪ್ರಾರಂಭ ಮಾಡಿದ್ಲು. ಕರುಣಿಸು ಅಂತ ಬೇಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ಲು. ಆದರೆ ನಮಗೆ ಯಾವುದ್ರ ಬಗ್ಗೆನೂ ಕರುಣೆ ಅನ್ನೋದು ಇರಲಿಲ್ಲ. ಅವಳನ್ನು ಕುಬೇರನ ಕೋಣೆಗೆ ಕರ್ಕೊಂಡು ಹೋಗು ಅಂತ ನನ್ನ ಮಹೋದರನಿಗೆ ಹೇಳಿದೆ. ಅವನು ಅವಳನ್ನು ಎತ್ಕೊಳ್ತಿದ್ದ ಹಾಗೆ ಅವಳು ಭಯದಿಂದ ಅಳ್ತಾ ಇದ್ಲು. ನಾನು ಕುಬೇರನ ಕೈಯನ್ನು ಎಳೆಯೋ ಮುಖಾಂತರ ಅವನನ್ನು ಮೇಲೆತ್ತಕ್ಕೆ ಪ್ರಯತ್ನ ಮಾಡಿದೆ. ಅವನು ಎಳ್ದ. ಕುಂಭಕರ್ಣ ತನ್ನ ಸ್ಥೂಲ ಕಾಯದ ದೇಹವನ್ನು ಎತ್ಕೊಂಡು ಅವನ ಕಾಲುಗಳ ಮೇಲೆ ಕೂತ್ಕೊಂಡ. ಅವನು ಕೂಗ್ಕೊಂಡ, ನೀನು ಬದುಕಲು ಬಯಸಬೇಕು ಅಂದರೆ ನಾನು ಹೇಳಿದಾಗ ಮಾಡಬೇಕು ನೀನು ಅಂತ. ನೀನು ಇಷ್ಟು ಅಸಹ್ಯಕರವಾದ ಕೆಳಮಟ್ಟದ ಜೀವನ ನಡೆಸ್ತಾ ಇದೆಯಲ್ಲ, ನೀನು ನನ್ನ ಹೆಂಡತಿಯನ್ನು ಮುಟ್ಟಿದ್ರೆ ನೀವು ಶಾಪಗ್ರಸ್ತರಾಗ್ತೀರಾ. ನನ್ನ ಜೀವನದಲ್ಲಿ ನಾನು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ದೆ ಆದರೆ ನೀವು ನಿಜವಾಗ್ಲೂ ನಾಶ ಆಗ್ರಿ ಅಂತ ನಲಕುಬೇರ ಕೋಪದಿಂದ ನಮಗೆ ಶಾಪ ಕೊಡೋಕೆ ಹೊರಟ. ಅವನು ಮಾತನ್ನು ನಿಲ್ಲಿಸಿದ ತಕ್ಷಣ ನಾನು ಅವನ ಹತ್ರಕ್ಕೆ ಹೋದೆ. ಅವನು ನನ್ನನ್ನು ನೋಡಿ ಹೆದರ್ಕೊಂಡು ಬೆವರಿನಿಂದ ಒದ್ದೆ ಆದ. ಅವನ ಹತ್ರ ಹೋದಾಗ ಅವನು ನಡುಗಕ್ಕೆ ಶುರು ಮಾಡ್ದ. ನಾನು ಅವನ ಕುತ್ತಿಗೆಯನ್ನು ಹಿಡಿದು ಎತ್ತಿದೆ. ನಾನು ನಿನ್ನನ್ನು ನೋಯಿಸೋಕ್ಕೆ ಕಾರಣ ಇದೆ, ಅದನ್ನು ತಿಳ್ಕೊಂಡು ನಂತರವೇ ನಿನ್ನ ಧ್ವನಿ ಎತ್ತಬೇಕು ಅಂತ ನಾನು ಹೇಳಿದೆ. ನೋಡು, ನೀನು ಒಬ್ಬ ದುಷ್ಟನ ಮಗ. ನಿನ್ನ ಅಪ್ಪ ನನ್ನ ಅಮ್ಮ ಮತ್ತು ಅವಳ ಸಹೋದರಿಯರನ್ನು ನಿರ್ಜೀವ ವಸ್ತುಗಳ ಹಾಗೆ ತಮ್ಮ ತಂದೆಗೆ ಅಂದರೆ ನಿನ್ನ ಅಜ್ಜನಿಗೆ ಉಡುಗೊರೆಯಾಗಿ ಕೊಟ್ಟಿದ್ರು. ಈಗ ಸಮಯ ನಿಮಗೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ನೀನು ಶಾಪಗಳ ಬಗ್ಗೆ ಮಾತಾಡ್ತಾ ಇದೀಯಾ. ನಿನ್ನ ತಂದೆ ನಿನಗಾಗಿ ಆಯ್ಕೆ ಮಾಡಿರೋ ಈ ವಿಧಿಯನ್ನು ನೀನು ಅನುಭವಿಸ್ಲೇಬೇಕು. ನಾನು ಹುಟ್ಟಿದಾಗಿಂದ ಅನುಭವಿಸ್ತಿರೋ ಯಾತನೆ ಈಗ ನೀನು ಅದನ್ನು ಅನುಭವಿಸ್ಬೇಕು. ನೀನು ನನ್ನನ್ನು ಕ್ರೂರ ಅಂತ ಕರೀತಾ ಇದೆಯಲ್ವಾ, ಹಾಗೆ ಆಗಲಿ, ಪರವಾಗಿಲ್ಲ, ನಾನು ಕ್ರೂರನೇ ಆಗ್ತೀನಿ. ಆಗ ನಾನು ನೀವು ಸರಿಸಮರಾಗ್ತೀವಿ ಮತ್ತು ಈ ಕೃತ್ಯವನ್ನು ನಾನು ನಿನ್ನ ತಂದೆಯನ್ನು ಸಾಕ್ಷಿಯನ್ನಾಗಿಟ್ಕೊಂಡೇ ಮಾಡ್ತೀನಿ. ನನ್ನನ್ನು ಹೆಚ್ಚು ಕೋಪಗೊಳಿಸ್ಬೇಡ, ಸುಮ್ಮನೆ ಇದ್ದರೆ ಸರಿ, ಇಲ್ಲಾಂದರೆ ನಿನ್ನ ತಾಯಿ ಮತ್ತು ಎಲ್ಲ ಮಹಿಳೆಯರಿಗೂ ಅದೇ ಗತಿ ಆಗತ್ತೆ. ಅದನ್ನು ನಿನ್ನ ಎದುರಿಗೆ ಮಾಡ್ತೀನಿ, ನೀನು ನೋಡಬೇಕಾಗತ್ತೆ ಅಂತ ಅಂದೆ. ಅವನನ್ನು ಕೆಳಕ್ಕೆ ಎಸೆದೆ. ನಾನು ಮತ್ತು ಕುಬೇರನನ್ನು ಅವನ ಕೋಣೆಗೆ ಕರ್ಕೊಂಡು ಹೋದ್ವಿ. ನಾವು ನಡೀತಾ ಇದ್ದ ಹಾಗೆ ಆ ಮರದ ಮಹಡಿಯ ಅರಮನೆ ಧಡ್ ಧಡ್ ಅಂತ ಶಬ್ದಗಳನ್ನು ಮಾಡ್ತಾ ಇತ್ತು. ಪ್ರಹಸ್ತ ನನ್ನನ್ನು ತಡೆಯೋಕ್ಕೆ ಪ್ರಯತ್ನಿಸ್ದ. ರಾಜನ್, ಇದನ್ನು ತಪ್ಪಿಸಿ, ಇದನ್ನು ನಿಲ್ಲಿಸಿ ಅಂತ ಅಂದ. ನಾನು ಹೇಳಿದೆ, ಸೇನಾಪತಿ, ಈಗ ನನ್ನನ್ನು ತಡಿಬೇಡ. ನನ್ನ ಅಮ್ಮನ ಮಾತುಗಳು ನನ್ನ ಮನಸ್ಸನ್ನು ಬಿಡೋದಿಲ್ಲ. ನಾನು ಅನೇಕ ವರ್ಷಗಳಿಂದ ಅವಳ ಹರಿತಿದ್ದ ಕಣ್ಣೀರನ್ನು ನನ್ನ ಹೃದಯದಿಂದ ನೋಡಿದ್ದೀನಿ, ಅದನ್ನು ಹೊತ್ಕೊಂಡಿದ್ದೀನಿ. ಈಗ ನಾನು ಸೋಲಕ್ಕೆ ಬಯಸೋದಿಲ್ಲ ಅಂತ ಕೋಪದಿಂದಲೇ ಹೇಳಿದೆ. ಕೋಣೆಯನ್ನು ಪ್ರವೇಶ ಮಾಡದೆ ಮಹೋದರ ಅವಳನ್ನು ಹಾಸಿಗೆ ಮೇಲೆ ಎಸೆದು
ತನ್ನ ಆಯುಧವನ್ನ ಕುಬೇರನ ಕಡೆಗೆ ತೋರಿಸ್ದ. ನಾನು ಅವಳ ಹತ್ರ ಹೋದೆ. ಅವಳು ನನ್ನನ್ನು ಬೇಡ್ಕೊಳ್ತಾನೆ ಇದ್ಲು. ನಾನು ಅವಳ ಮುಖಕ್ಕೆ ಹೊಡೆದೆ ಮತ್ತು ಈಗ ಅವಳು ಮೌನವಾಗಿದ್ಲು. ಕುಬೇರನನ್ನು ನೋಡ್ತಾನೆ ನಾನು ಅವಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಕುಬೇರನಿಗೆ ಆ ದೃಶ್ಯವನ್ನು ನೋಡೋಕ್ಕಾಗಲಿಲ್ಲ. ಆದರೆ ಅವನು ಕಣ್ಣು ಮುಚ್ಚೋಕ್ಕೆ ಬಿಡದಿರೋ ಹಾಗೆ ಮಹೋದರ ಅವನ ಕುತ್ತಿಗೆ ಮೇಲೆ ಕತ್ತಿಯನ್ನು ಇಟ್ಟು, ನೀನು ಕಣ್ಣು ಬಿಟ್ಟು ಅದನ್ನು ನೋಡ್ತಾನೆ ಇರಬೇಕು ಅಂತ ಕೂಗ್ದ. ಇಲ್ಲಿ ನೀನು ನೋಡು, ನೀನು ಬಿತ್ತಿದ ವಿಷ ಎಷ್ಟು ಕೊಯ್ಲು ಮಾಡಿದೆ, ನೋಡ್ತಾ ಇರು ಅಂತ ಮಹೋದರ ಕೂಗ್ತಾ ಇದ್ದ. ನಾನು ದೈಹಿಕ ಆನಂದದ ಒಂದು ಕ್ಷಣವನ್ನು ಅನುಭವಿಸ್ಲಿಲ್ಲ. ಬದಲಾಗಿ ಅವರ ನಾಗರಿಕತೆ ಮೇಲೆ ಅತ್ಯಾಚಾರ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡುವಂತಹ ಏಕೈಕ ಸಂತೋಷವನ್ನು ಮಾತ್ರ ನಾನು ಅನುಭವಿಸ್ತಾ ಇದ್ದೆ. ನಾನು ಬೆವರ್ತಾ ಇದ್ದೆ. ಅವಳನ್ನ ಅಲ್ಲೇ ಬಿಟ್ಟು ಕುಬೇರನ ಹತ್ರಕ್ಕೆ ಹೋಗಿ ಹೇಳಿದೆ, ನೋಡು, ಈಗ ನಾವು ಸರಿಸಮರಾಗಿದ್ದೀವಿ. ನೀನು ಅದೃಷ್ಟವಂತ. ನೀನು ಮಹಿಳೆ ಅಲ್ಲ. ಇಲ್ಲದೆ ಇದ್ರೆ ನಿನಗೂ ಇದೇ ನೋವು ಆಗ್ತಾ ಇತ್ತು ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ಅವನು ತನ್ನ ಒಂದು ಕಣ್ಣನ್ನು ಮುಚ್ಕೊಂಡಿದ್ದ, ಮತ್ತೊಂದು ಕಣ್ಣು ಈಗ ನಿಷ್ಕ್ರಿಯವಾಗಿತ್ತು. ಕೋಣೆಯಿಂದ ಹೊರಗಡೆಗೆ ಬಂದೆ. ನನ್ನ ಎಲ್ಲ ಕಾರ್ಯಗಳನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿ ನಿಂತಿದ್ರು. ಮಹೋದರ ಕುಬೇರನನ್ನ ಅಲ್ಲೇ ಬಿಟ್ಟು ನನ್ನ ಹಿಂದೆ ಬಂದ. ಕುಬೇರನ ಮಗ ಮತ್ತು ಅವನ ಕುಟುಂಬ ಒಂದು ಮೂಲೆಯಲ್ಲಿ ಅಳ್ತಾ ಕೂತಿತ್ತು. ಆದರೆ ಅಜ್ಜನಿಗೆ ನನ್ನ ಬಗ್ಗೆ ಸಂತೋಷ ಆಗಿಲ್ಲ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ, ನಿರ್ಲಕ್ಷ್ಯ ಮಾಡಿದ್ದೆ. ಪ್ರಹಸ್ತ ಕೂಡ ನನ್ನ ಕೆಲಸದಿಂದ ನಿರಾಸೆಗೊಂಡವ್ರ ಹಾಗೆ ಕಾಣ್ತಾ ಇದ್ದ. ನಾನು ಹೇಳಿದೆ ಪ್ರಹಸ್ತನಿಗೆ, ಸೇನಾಪತಿ, ಸೈನ್ಯಕ್ಕೆ ವಿಶ್ರಾಂತಿ ಪಡೆಯೋಕ್ಕೆ ಹೇಳಿ. ನಾವು ಕುಬೇರನಿಗೆ ಜೀವದಾನವನ್ನು ಮಾಡಿದ್ದೀವಿ. ಹಿಮಾಲಯದ ಉತ್ತರದ ಕಡೆ ಹೋಗೋ ಹಾಗೆ ಅವನಿಗೆ ತಿಳಿಸ್ಬಿಡಿ. ಅವನು ಮತ್ತೆ ರಾಕ್ಷಸ ಸಾಮ್ರಾಜ್ಯವನ್ನು ದಾಟಿದ್ರೆ ಅವನನ್ನು ಬಿಡೋದಿಲ್ಲ ಅಂತ ಅವನಿಗೆ ಎಚ್ಚರಿಕೆ ಹೇಳಿ. ಅವನು ನನ್ನ ಮಲ ಸಹೋದರ ಅಂತ ಅಜ್ಜ ಹೇಳಿದಕ್ಕೋಸ್ಕರ ನಾನು ಅವನಿಗೆ ಈ ಜೀವದಾನವನ್ನು ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ ಅರಮನೆಯಿಂದ ಹೊರಟೆ. ಅಜ್ಜ ಹೊರಗಡೆ ಒಬ್ಬಂಟಿಯಾಗಿ ಕೂತಿದ್ರು. ನಾನು ಅವರನ್ನು ನೋಡ್ದೇನೆ ಮೆಟ್ಟಿಗಳ ಕಡೆ ಕೆಳಗಿಳಿದೆ. ಅಂದರೆ ನಾನಿವತ್ತು ಅವರು ಯಾವುದೇ ಸಲಹೆಯನ್ನು ಕೇಳಲಿಲ್ಲ, ಕೇಳೋ ಕಡೆ ನನ್ನ ಮನಸ್ಸು ಇರಲಿಲ್ಲ. ಆದರೆ ನನ್ನ ಮನಸ್ಸು ಶಾಂತವಾಗಿತ್ತು. ಕುಂಭಕರ್ಣ ನನ್ನ ಹಿಂದೆನೇ ಬಂದ. ನನ್ನ ಕಾರ್ಯದಿಂದ ಅವನು ಸಂತೋಷಗೊಂಡಿದ್ದ. ನಾನು ಹೇಳಿದೆ, ಕುಂಭ, ಇವತ್ತು ನಾವು ಆ ಪುಷ್ಪಕವನ್ನು ಹುಡುಕೋಕ್ಕೆ ಹೋಗೋಣ ಅಂತ. ಅವನು ಸಂತೋಷದಿಂದಲೇ ಒಪ್ಕೊಂಡ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.